ಡೈಲಿ ವ್ಲಾಗ್ ಸೀರೀಸ್ನ ಡೇ 1ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ನೈಟ್ ಬರ್ಕೊಂಡಿಲ್ಲ, ಇವಾಗ ಬರ್ಕೊಂಡು ಕುಂತ್ಕೊಂಡ್ಬಿಟ್ಟವನೆ ಗಾಯ್ಸ್. ಹಂಗೆ ನಮ್ಮಮ್ಮ ನೋಡಿ, ನಮ್ಮಮ್ಮ ಫುಲ್ಲು ಮೊಬೈಲಲ್ಲಿ ಮುಳುಗೋಗಾರ ವಾಕಿಂಗ್ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ತಪ್ಪು ನಮ್ಮದೇ. ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ನಮ್ಮಮ್ಮ ಡ್ರೆಸ್ ಹುಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಡ್ರೆಸ್ ಹಾಕೊಂಡು ವಾಕಿಂಗ್ ಹೋಗೋಣ ಇರು ಅಂತವ್ರು ನಮ್ಮಮ್ಮ ನನಗೆ. ವಾಕಿಂಗ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಗಾಯ್ಸ್. ನೋಡಿ, ಹೊಸ ಚಪ್ಪಲಿ ತೊಗೊಂಡೆ ನೆನ್ನೆನೋ ಮೊನ್ನೆನೋ. ನಂದು ಹಳೆ ಚಪ್ಪಲಿನ ಯಾವುದೋ ನಾಯಿ ಕಿತ್ಕೊಂಡು ಹೋಗ್ಬಿಡ್ತು. ಅದೇನು ದ್ವೇಷ ಇತ್ತು ನನ್ನ ಮೇಲೆ ಗೊತ್ತಿಲ್ಲ. ಫೈನಲಿ ನಾವು ಮನೆಗೆ ಬಂದ್ಬಿಟ್ವಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು. ಒಳ್ಳೆ ತಲೆನೋವು ಗಾಯ್ಸ್. ಅಮ್ಮ ವಾಕಿಂಗ್ ಅಂದ್ಬಿಟ್ಟು ಹೂವು ಕಿತ್ಕೊಂಬರಕ್ಕೆ ಕರ್ಕೊಂಡು ಹೋಗ್ಬಿಟ್ಟೈತೆ. ಈ ನನ್ನ ಮಗನ ಬೇರೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅದೊಂದು ತಲೆನೋವು. ಸರಿ ಹೋಗೋಣ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಸೊ ಫೈನಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಇವಾಗ ನೀರೊಳಗೆ ಬೆಂಕಿ ಹಾಕ್ಬೇಕಲ್ಲ, ಸೌದೆ ತಗೋಬೇಕು. ಆದರೆ ನೋಡಿದ್ರೆ ಎಲ್ಲ ಮಳೆ ಬಂದು ಹಸಿ ಆಗೋಗ್ಬಿಟ್ಟೈತೆ. ಆದರೂ ಏನೇನು ಗೈಸ್, ಈ ಒಲೆಯಲ್ಲಿ ಬಿಸಿನೀರು ಇರುತ್ತಲ್ಲ, ಸ್ನಾನ ಮಾಡೋದೇ ಏನೋ ಒಂಥರ ಮಜಾ. ಏನಂತೀರಾ? ಸೌದೆ ಎಲ್ಲ ತಕ್ಕೊಟ್ಬಿಟ್ಟು ಕಿಚನಿಗೆ ಬಂದು ಕಿಚನ್ನ ಕ್ಲೀನ್ ಮಾಡ್ತಿದ್ರೆ ಈ ನನ್ನ ಮಗೊಂದೊಂದು ತಲೆನೋವು ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ. ಸೊ ಕಿಚನ್ ಎಲ್ಲ ಫೈನಲಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡಬೇಕು ಅಂತ ಈರುಳ್ಳಿನೇ ಹೆಚ್ಕೊಂಡು ನಿಂತ್ಕೊಂಡೆ. ಆದರೆ ಸ್ವಲ್ಪ ಅಳು ಬಂದ್ಬಿಡ್ತು ಗಾಯ್ಸ್. ಏನೂ ಇಲ್ಲ, ಏನು ನೆನಪಾಗಿಲ್ಲ. ಜಸ್ಟ್ ಈರುಳ್ಳಿ ಹೆಚ್ಬೇಕಾದ್ರೆ ಕಣ್ಣಲ್ಲಿ ಅಳು ಬರುತ್ತಲ್ಲ, ಕಣ್ಣೀರದಾರೆ ಇದೇಕೆ ಇದೇಕೆ. ಎಲ್ಲ ಕೆಲಸ ಮುಗಿಸಿ ಶಿಸ್ತಾಗಿ ಬಂದ್ಬಿಟ್ಟು ವರ್ಕ್ ಮಾಡೋಣ ಅಂತ ಕುತ್ಕೊಂಡೆ. ವರ್ಕ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಎದ್ದೋಗ್ಬಿಟ್ಟೆ. ಡಿಪ್ರೆಷನ್. ಮತ್ತೆ ವರ್ಕ್ ಮಾಡೋ ಮೂಡ್ ಬಂತು, ಮತ್ತೆ ವಾಪಸ್ ಬಂದೆ. ಕೆಲಸ ಮಾಡಿ ನನಗೆ ಫುಲ್ಲು ಬೋರ್ ಹೊಡಿತಿದೆ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನೇ ಇವರು. ಆ್ಯಂಡ್ ಇವ್ರ ವ್ಲಾಗ್ನ ನೋಡ್ಕೊಂಡು ಕೂತ್ಕೊಂಡೆ, ಬೋರ್ ಹೊಡಿತಾ ಇದೆ ಅಂದ್ಬಿಟ್ಟು. ನೋಡಿ ಗಾಯ್ಸ್, ನೋಡಿ ಸಾಕಾಗಿದೆ. ಕ್ಯೂಟ್ ಕಪಲ್ಸ್ ಗಾಯ್ಸ್. ಕೆಲಸನೂ ಬೋರ್ ಹಿಡಿತಿತ್ತು ಅಂದ್ಬಿಟ್ಟು ಮನೇಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಅಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಫುಲ್ಲು ಶಾಕು, ನನಗೆ ಶಾಕ್ ಮೇಲೆ ಶಾಕು. ಸೊ ಗೈಸ್ ಫೈನಲಿ ಎಲ್ಲ ಪಾತ್ರನೂ ತೊಳೆದಿಕ್ಬಿಟ್ಟಿದ್ದೀನಿ. ನೋಡಿ ಸಾಕಾದಾಗ ತೊಳೆದಿದ್ದೀನಿ. ಕೆಲಸ ಮಾಡೋಣ ಅಂತ ಕೂತ್ಕೊಂಡೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಇವತ್ತು. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏನಾದರೂ ಸ್ಕಿಲ್ಸ್ ಇದೆಯಾ ಅಂತ ಯೋಚನೆ ಮಾಡ್ಕೊಂಡಂಗೆ ಹಿಂದೆ ವರ್ಕೊಂಡೆ, ಹಂಗೆ ನಿದ್ದೆ ಬಂದ್ಬಿಡ್ತು ನನಗೆ ಫುಲ್ಲು. ಸೊ ಗೈಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನನ್ನ ವರ್ಕ್ ಕೂಡ ನಾನು ಮುಗಿಸ್ಕೊಂಡು ಇವಾಗ ಹೋಗಿ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಮಾರ್ನಿಂಗಿಂದ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ನಾವು ಯಾವಾಗ ಕೆಲಸ ಮಾಡ್ತೀವಿ ಆವಾಗ ಗೊತ್ತಾಗುತ್ತೆ ಗೈಸ್. ಅಲ್ಲಿ ತನಕ ಬೇರೆ ಏನೂ ಗೊತ್ತಾಗಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಷ್ಟ ಅನ್ನೋದನ್ನ ಯಾವತ್ತೂ ನಿಮ್ಮ ತಾಯಿಗಾಗಲಿ ನಿಮ್ಮ ತಂದೆಗಾಗಲಿ ಕೊಡೋಕ್ಕೆ ಹೋಗಬೇಡಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಡೈಲಿ ವ್ಲಾಗ್ನ ಡೇ ಸೀರೀಸ್ ಪಾರ್ಟ್ 1 ಚೆನ್ನಾಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.